ಇರಾನ್ ಇಸ್ರೇಲ್ ಯುದ್ಧ ಮತ್ತಷ್ಟು ಸೇಡನ್ನ ತೀರಿಸಿಕೊಳ್ತೀವಿ ಅಂತ ಹೇಳಿ ಹೆಜ್ಬುಲ್ಲಾಗೆ ತಕ್ಕ ಪಾಠವನ್ನ ಕಲಿಸ್ತೇವೆ ಅನ್ನುವಂತಹ ಮೆಸೇಜ್ ಪಾಸ್ ಆಗ್ತಾ ಇದೆ. ಈಗೇನ್ ರಣಭೀಕರ ಯುದ್ಧ ನಡೀತಾ ಇದೆ, ಇದು ಮತ್ತಷ್ಟು ತೀವ್ರಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಸೇಡನ್ನ ತೀರಿಸ್ಕೊಳ್ತೀನಿ ಅಂತ ಹೆಜ್ಬುಲ್ಲಾಗೆ ತಕ್ಕ ಪಾಠವನ್ನ ಕಲಿಸ್ತೀವಿ. ಹೆಜ್ಬುಲ್ಲಾ ಸಂಘಟನೆಯ ನಾಯಕನ ತಲೆ ತೆಗೆದ ಇಸ್ರೇಲ್. ಬೈರೂತ್ನಲ್ಲಿ ಹೆಜ್ಬುಲ್ಲಾ ಉಗ್ರ ನಾಯಕನ ಹತ್ಯೆಯಾಗಿದೆ. ಹೆಜ್ಬುಲ್ಲಾ ಉಗ್ರರ ನಾಯಕನಾಗಿದ್ದಂತಹ ಮೊಹಮ್ಮದ್ ರಾದ್ ಹತ್ಯೆಯಾಗಿದೆ. ಇರಾನ್ ಇಸ್ರೇಲ್ ಯುದ್ಧ ಮತ್ತಷ್ಟು ರಣಭೀಕರತೆಯನ್ನ ಪಡೆದುಕೊಳ್ತಾ ಇದೆ. ಒಂದು ಕಡೆ ಖಮೇನಿಯ ಹತ್ಯೆಯಾಗಿದೆ. ಈ ಖಮೇನಿಯ ಹತ್ಯೆಯಾದಂತಹ ಬೆನ್ನಲ್ಲೇ ಕೆಲವೊಂದಷ್ಟು ನಾಯಕರನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿಯನ್ನ ಮುಂದುವರಿಸ್ತಾ ಇದೆ. ಇದೀಗ ಬೈರೂತ್ನಲ್ಲಿ ಹೆಜ್ಬುಲ್ಲಾ ಉಗ್ರ ನಾಯಕನ ಹತ್ಯೆ ಕೂಡ ಮಾಡ್ತೇವೆ. ಹೆಜ್ಬುಲ್ಲಾ ಉಗ್ರರ ನಾಯಕನಾಗಿದ್ದಂತಹ ಈ ಹೆಜ್ಬುಲ್ಲಾಗೆ ತಕ್ಕ ಪಾಠವನ್ನ ಕಲಿಸ್ತೀವಿ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ ಇಸ್ರೇಲ್ನವರು. ಬೈರೂತ್ನಲ್ಲಿ ಹೆಜ್ಬುಲ್ಲಾ ಉಗ್ರ ನಾಯಕನ ಹತ್ಯೆ ಮಾಡ್ತೀವಿ, ಈಗಾಗಲೇ ಮೊಹಮ್ಮದ್ ರಾದ್ ಹತ್ಯೆ ಕೂಡ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸೊ ಹಾಗಾಗಿ ಯಾವೆಲ್ಲ ನಾಯಕರು ಈ ಕುಮ್ಮಕ್ಕನ್ನ ಕೊಡ್ತಾ ಇದ್ದಾರೆ, ಯಾರೆಲ್ಲ ಮುನ್ನೆಲೆಗೆ ಬರ್ತಾ ಇದ್ದಾರೆ, ಅವರೆಲ್ಲರನ್ನೂ ಕೂಡ ಒಡೀಸ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆ ಇಸ್ರೇಲ್. ಶತಾಯಗತಾಯವಾಗಿ ಭೂಪಟದಲ್ಲಿ ಇರಾನ್ ಅನ್ನುವಂತಹ ಒಂದು ದೇಶ ಇತ್ತ ಅಂತ ಹೇಳಿ ಪ್ರಶ್ನೆ ಮೂಡಬೇಕು. ಅಷ್ಟರ ಮಟ್ಟಿಗೆ ನಾವು ಆ ಒಂದು ದೇಶವನ್ನ ಮಟಾಶ್ ಮಾಡಿಯೇ ತೀರ್ತೀವಿ ಅಂತ ಹೇಳಿ ಪಣ ತೊಟ್ಟಂತೆ ಇದೆ ಇಸ್ರೇಲ್. ಸೊ ಹಾಗಾಗಿ ಅದಕ್ಕೆ ಕುಮ್ಮಕ್ಕನ್ನ ಕೂಡ ಒಂದ್ ಕಡೆ ಅಮೆರಿಕ ಕೂಡ ಕೊಡ್ತಾ ಇದೆ. ನೋಡಿ, ಈತನೇ ಇದೀಗ ಹತ್ಯೆಯಾಗಿರುವಂತಹ ಮೊಹಮ್ಮದ್ ರಾದ್, ಹೆಜ್ಬುಲ್ಲಾ ಉಗ್ರರ ನಾಯಕನಾಗಿದ್ದಂತಹ ಈತನ ಹತ್ಯೆಯಾಗಿದೆ ಅಂತ ಹೇಳಿ ಇಸ್ರೇಲ್ ಘೋಷಣೆ ಮಾಡ್ತಾ ಇದೆ. ಇನ್ನೊಂದಷ್ಟು ನಾಯಕರುಗಳು ಕೂಡ ಇದ್ದಾರೆ, ಅವರನ್ನೂ ಕೂಡ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಬಹಿರಂಗವಾಗಿಯೂ ಕೂಡ ಹೇಳ್ತಾ ಇದೆ. ಈ ಬಾರಿ ಏನಾದರೂ ಆಗಲಿ ಶತಾಯಗತಾಯವಾಗಿ ಭೂಪಟದಿಂದ ಅಳಿಸಿ ಹಾಕುವಂತಹ ಕೆಲಸವನ್ನ ನಾವು ಮರೆಯುವ ಮಾತೇ ಇಲ್ಲ. ಹೆಜ್ಬುಲ್ಲಾ ಸಂಘಟನೆಯ ನಾಯಕನ ತಲೆ ತೆಗೆದಂತಹ ಇಸ್ರೇಲ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.